ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 38ನೇ ಪುಣ್ಯ ಸ್ಮರಣೆಯನ್ನು ಪಸಪಲೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಚರಣೆ ಮಾಡಲಾಯಿತು. ಈ ಸಮಯದಲ್ಲಿ ಮುಖ್ಯ ಶಿಕ್ಷಕ ಶ್ರೀರಾಮಪ್ಪ ಮಾತನಾಡಿ, ಬಾಬೂಜಿ ಎಂದು ಜನಪ್ರಿಯರಾದ ಜಗಜೀವನ್ ರಾಮ್ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಕಾರ್ಯಕರ್ತ ಮತ್ತು ರಾಜಕಾರಣಿ. ಅವರು 1935ರಲ್ಲಿ ದಲಿತರಿಗೆ ಸಮಾನತೆ ಸಾಧಿಸಲು ಮೀಸಲಾಗಿರುವ ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸಸ್ ಲೀಗ್ನ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಅವರು ದಲಿತರ ಹಕ್ಕುಗಳಿಗಾಗಿ ಹೋರಾಡಿದವರು. ಇವರ ಆದರ್ಶಗಳನ್ನು ಮಕ್ಕಳು ಮೈಗೂಡಿಸಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು. ಅವರನ್ನ ಹಸಿರು ಕ್ರಾಂತಿ ಹರಿಕಾರ ಅಂತಲೂ ಕರೀತಾರೆ. ಯಾಕೆಂದ್ರೆ ನಮ್ಮ ದೇಶ ಬಹಳ ಬರಗಾಲಕ್ಕೀಡಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಊಟಕ್ಕೂ ಸಹ ತೊಂದರೆ ಆಗಿರ್ತಕ್ಕಂಥ ಕಾಲದಲ್ಲಿ ಅವರೆಲ್ಲರಿಗೂ ಸಹ ಊಟದ ವ್ಯವಸ್ಥೆಯನ್ನ ತಿನ್ನೋದಕ್ಕೆ ಎಲ್ರಿಗೂ ಸಹ ಊಟ ಬೇಕು ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ಅವರು ಒಂದು ಹಸಿರು ಕ್ರಾಂತಿಯನ್ನೇ ಮಾಡ್ತಾರೆ. ಸೊ ಅದರಿಂದ ಅವರನ್ನ ಹಸಿರು ಕ್ರಾಂತಿಯ ಹರಿಕಾರ ಅಂತ ಹೇಳ್ಬಿಟ್ಟು ಸಹ ಕರೀತಾರೆ. ನಮ್ಮ ಒಂದು ದೇಶದ ಹೆಚ್ಚಾಗಿ ರಾಜಕಾರಣದಲ್ಲಿ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥವ್ರು ಅಂತಂದ್ರೆ ಇವತ್ತಿಗೂ ಯಾರೂ ಇಲ್ಲ. ಅಷ್ಟು ವರ್ಷಗಳ ಕಾಲ ಸುಮಾರು ಈಗ 50 ವರ್ಷಗಳ ಕಾಲ ಅವರು ಈ ರಾಜಕೀಯದಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ ಮತ್ತೆ ನಮ್ಮ ದೇಶವನ್ನ ರಕ್ಷಣೆ ಮಾಡಿದ್ದಾರೆ. ಇದೇ ಸಮಯದಲ್ಲಿ ಶಾಲೆಯ ಮಕ್ಕಳು ಜಗಜೀವನ್ ರಾಮ್ರ ಕುರಿತು ಮಾತನಾಡಿದರು. ನಮ್ಮ ಶಾಲೆ ಹೆಸರು GHPS ಪಸಪಲೋಡು. ನಾನು ಬಾಬೂಜಿ ಜಗಜೀವನ್ ರಾಮ್ ಅವರ ಬಗ್ಗೆ ಮಾತನಾಡುತ್ತೇನೆ. ಜಗಜೀವನ್ ರಾಮ್ ಅವರ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಸಮಾಜ ಸೇವಕರು ಆಗಿದ್ದರು. ಅವರು ಬಾಬೂಜಿ ಎಂದು ಖ್ಯಾತರಾಗಿದ್ದರು. ಅವರು 5 ಏಪ್ರಿಲ್ 1908ರಂದು ಬಿಹಾರದಲ್ಲಿ ಕುಟುಂಬದಲ್ಲಿ ಜನಿಸಿದರು. ಅವರ ಅಸ್ಪೃಶ್ಯತಾ ನಿವಾರಣೆಯ ಹೋರಾಟ ಮಹಾನ್ ದಲಿತ ನಾಯಕ. ಅವರು ಬಾಬೂಜಿ ಎಂಬ ಖ್ಯಾತಿಯಲ್ಲಿದ್ದರು. ಅವರು 5 ಏಪ್ರಿಲ್ 1908ರಲ್ಲಿ ಬಿಹಾರದ ದಲಿತ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಶೋಭಿರಾಮ್, ತಾಯಿ ವಸಂತಿ ದೇವಿ. ಅವರನ್ನು ಹಸಿರು ಕ್ರಾಂತಿಯ ಹರಿಕಾರ, ಕಾರ್ಮಿಕ, ಖ್ಯಾತಿಯ ಶಿಲ್ಪಿ ಎಂದು ಪ್ರಸಿದ್ಧಿಯಾಗಿದ್ದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಶ್ರೀರಾಮಪ್ಪ, ಸಹ ಶಿಕ್ಷಕಿ ಉಮಾದೇವಿ, ಶಾಜಿಯಾ ಪರ್ವೀನ್, ಶಶಿಕಲಾ, ಪೋಷಕರಾದ ಮುನಿಯಪ್ಪ, ಶಿವಪ್ಪ, ಮುಖ್ಯ ಅಡುಗೆಯವರಾದ ಮಂಜುಳಾ ಹಾಜರಿದ್ದರು. ದೂರವಾಣಿ ಗಂಗಾಧರ್, ಗುಡಿಬಂಡೆ.